ಅಯ್ಯೋ ಪುಟ್ಟ, ಇವತ್ತು ನಾನು ನೀನು ಹಂಗೇನಿಯ ನಿಮ್ಮ ಫ್ರೆಂಡ್ ಅವನಲ್ಲ ನನ್ನ ಮಗ, ಎಲ್ಲಾರು ಗೊರನಳ್ಳಿಗೆ ಹೋಗೋಣ ಬಾಪ ಬಾಪ, ಎಲ್ಲ ರೆಡಿ ಆಗೋಗ್ಬಿಟ್ಟಿದೀವಿ ನಾವು. ನೀನು ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ಯಾ. ಅಪ್ಪ ಕೊಡ್ಸಿರೋ ಹೊಸ ಬಟ್ಟೆ ಸೂಪರ್ ಆಗೈತೆ, ಸೂಪರ್ ಸೂಪರ್. ಏನ್ ಗೊತ್ತಾ, ಅಪ್ಪಂಗೆ ಇವತ್ತು ಬಿಸಿನೆಸ್ ಶಾನೇನಂತೆ, ಬಟ್ಟೆ ಮಾರ ಬಿಸಿನೆಸ್ ಅಲ್ವೇನಪ್ಪ. ಹೊಸ ವರ್ಷ ದಿನ ಅವರು ರಜಾ ಕೊಡಕ್ಕಿಲ್ಲ ಅಂತ ಹೇಳಿದ್ರಂತೆ. ಪಾಪ ನಿನ್ನ ಹೋಟ್ಲು ಕರ್ಕೊಂಡೋಗಿ ತಿನ್ನೋದೆಲ್ಲ ಕೊಡಿಸ್ಬೇಕು ನನ್ನ ಮಗಂಗೆ ಅಂತ ಹೇಳ್ತಾ ಇತ್ತು ನಿಮ್ಮಪ್ಪ. ಆದ್ರೆ ಇವತ್ತು ಅವ್ರ ಓನರು ಇವತ್ತು ಬಿಸಿನೆಸ್ ಶಾನೆ, ಇವತ್ತು ನೀನು ಬಾ ಇವತ್ತು ಅಂಗಡಿಗೆ ಅಂತ ಹೇಳಿ ಕರ್ಸ್ಕೊಬಿಟ್ಟವ್ರೆ. ಅದಕ್ಕೆ ನಾನು ನೀನು ಎಲ್ಲರೂ ಹೋಗ್ಬಿಟ್ಟು ಆರಾಮಾಗಿ ಗೊರನಳ್ಳಿ ದೇವಸ್ಥಾನಕ್ಕೆ ದೇವ್ರ ದರ್ಶನ ಮಾಡ್ಕೊಂಬಿಟ್ಟು ಬಂದ್ಬಿಡನಿ, ಸರಿನೇ? ನೋಡು ಅಣ್ಣಯ್ಯ ಎಂತ ಸಂದಕ್ಕೆ ರೆಡಿಯಾಗಿ ಕೇಕ್ ಎಲ್ಲ ಕಟ್ ಮಾಡಲಿಲ್ವೇ ನೀವು? ಎಂತ ಸೂಪರ್ ಆಗೆಲ್ಲ ಕೇಕ್ ಕಟ್ ಮಾಡಿದ್ರಿ ನೀವು, ಎಂತ ಸಂದ ಕಟ್ ಮಾಡಿದ್ದೀರಾ, ರಾತ್ರಿ ಎಲ್ಲ ತಿಂದಿದ್ದೀರಾ ನೋಡಿ. ಇವಾಗ ಹೊಸ ಅಂಗಿ ಹಾಕೊಂಡಿದ್ದೀಗ, ನೋಡು ಒಳ್ಳೆ ಮುದ್ದಾದ ಮಗ, ಎಂತ ಸಂದ ಕಾಣ್ತಿದ್ದೀಗ ನೀನು. ಯಾಕಪ್ಪ ಸಪ್ಪಗಿದ್ದೀಗ, ಏನಾಯ್ತು? ಇವತ್ತು ಶಿಸ್ವಾರ ರಜಾ ಕಣಪ್ಪ, ಹೋಗಂಗಿಲ್ಲ. ಮೇಡಮ್ ಏನು ಬೈಯಲ್ಲ, ನೀನು ಸುಮ್ಕಿರು. ನಿಮ್ಮಮ್ಮ ನಿಮ್ಮಮ್ಮ ಎಲ್ಲೋ ಐತೆ ಕಣಪ್ಪ. ನಿಮ್ಮ ಅಮ್ಮ ಇವಾಗ ನಿಮ್ಮ ಅಮ್ಮ ನುಡಿಕೊಂಡು ಹೋಗಕ್ಕೆ ಹಾಕಿಲ್ಲ ನೋಡು. ಎಲ್ರೂ ಹೊಂಟಿದೀವಿ ಅಲ್ವಾ ಇವಾಗ, ಹೋಗ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಗೊರನಳ್ಳಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೊಂಟಿದೀವಿ ಕಣಪ್ಪ. ನೀನು ಅಮ್ಮ 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 ಅಂತ ಕುಂತ್ಕೊಂಡ್ರೆ ತಡ ಆಗಕ್ಕಿಲ್ವಾ? ನೀನೇ ಹೇಳು, ಶಾನೆ ತಡ ಆಯ್ತದೆ ನಿನ್ನ ಅಮ್ಮ ಅಂತ ಎಲ್ಲ ಕುಂತ್ಕೊಬಿಟ್ರೆ. ಬಾ ಹೋಗನ್ ಬಾ, ಅಮ್ಮನ ಸಂಜೆ ನಾನೇ ಕರ್ಕೊಂಡು ಬಂದ್ಬಿಟ್ಟು ಆಮೇಕಿಂದ ನಿನಗೆ ಕರ್ಕೊಂಡೋಗಿ ಮಾತಾಡ್ಸಿಸ್ತೀನಿ, ಸರಿನಾ? ಈಗ ಅಪ್ಪ ಇಲ್ವಲ್ಲ, ಅದಕ್ಕೆ ನಿಂಗೆ ಅಮ್ಮ ನೆನಪಾಗೋಗ್ಬಿಟ್ಟೈತಲ್ವಾ. ಅಮ್ಮಂದಾಗ ನಾನೇ ಆಮೇಕಿಂದ ಕರ್ಕೊಂಡು ಹೋಗ್ತೀನಿ. ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಈಗ ಏನಪ್ಪ ಮಾಡಲಿ ನಾನು? ಇವನೇನು ಬಿಡಂಗೆ ಕಾಣೆ, ಅಮ್ಮ ಅಮ್ಮ ಅಂತವನಿ. ನಾ ಬೇರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ಲಕ್ಷ್ಮಕ್ಕ ಎಲ್ಲ ಹೊಂಟಿದ್ದೀವಿ. ಇವತ್ತು ಅಂಗಡಿ ಫುಲ್ ಕ್ಲೋಸ್ ಮಾಡ್ಕೊಂಡು ಹೊಂಟಿದ್ದೀವಿ. ಇವ್ನು ನೋಡಿದ್ರೆ ಅಮ್ಮ 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 ಅಂತವನಿ. ಏನು ಮಾಡಬೇಕೋ ಏನು ಬಿಡಬೇಕೋ ಒಂದು ಅರ್ಥ ಆಯ್ತಿಲ್ಲ. ಇವನು ಇವಾಗ ಕರ್ಕೊಂಡು ಹೋಗೋದು ಹೆಂಗೆ? ಅವ್ರು ಎಲ್ಲೋ ಹೊಲ್ದ ಹತ್ರ ಮುದ್ದಿದಾಗಿರ್ತಾರೆ. ಈಗ ನಾನು ಅವ್ರ ಹತ್ರ ಕರ್ಕೊಂಡೋಗೋ ಅಷ್ಟೊತ್ತಿಗೆ ಸುಸ್ತು. ಹೊಸ ವರ್ಷ ನನ್ನ ನಿದ್ದೆ ಮುಗ್ದೋಯ್ತದೆ. ಆದರೂ ಪಾಪ ಇವ್ರು ನನಗೆ ಊಟ ಹಾಕಿರೋರು, ಇವ್ರನ್ನ ಬಿಡೋಕ್ಕಾಯ್ತದ? ಬಿಡು, ಇವರಿಂದ ಇವ್ರ ಅಪ್ಪನಿಂದನೇ ತಾನೇ ನಾನು ಊಟ ಮಾಡ್ತಿರೋದು ಇವತ್ತು. ಇಷ್ಟು ಚಂದಾಕಿರೋದು. ಹೊಸ ವರ್ಷಕ್ಕೆ ಬಟ್ಟೆ ತಂದು ಕೊಟ್ಟಿರೋದೆಲ್ಲನೂ ಇವ್ರಪ್ಪನೇನಿಯ ಅಂತಂದ್ರೆ ಇವ್ರು ಋಣದಾಗ ನಾನಿದ್ದೀನಿ. ಹೊಸ ವರ್ಷ ಹೋದ್ರೂ ಹೋಗ್ಲಿ, ಕರ್ಕೊಂಡೋಗ್ಬಿಟ್ಟು ಪಾಪ ಇವನು ಕರ್ಕೊಂಡೋಗಿ ಅವ್ರ ಅಮ್ಮಂತಾಗ ಮಾತಾಡ್ಸ್ಕೊಂಡು ನಾನು ಒಂಚೂರು ಬುದ್ಧಿ ಹೇಳ್ಬಿಟ್ಟು ಬರ್ತೀನಿ. ನಿನ್ನ ಗಂಡ ಒಳ್ಳೇನು ಅಂತ ಹೇಳ್ಬಿಟ್ಟು ಆವಾಗ ನಾ ಬತ್ತೊಳೇನ ನೋಡೋಣ. ಸರಿ ಬಾ, ಕರ್ಕೊಂಡೋಯ್ತೀನಿ ಬಾ. ನಿಮ್ಮ ಅಮ್ಮಂತಾಗ ಏನಿಯ ಕರ್ಕೊಂಡೋಯ್ತೀನಿ ಬಾ, ಎತ್ಕತ್ತೀನಿ. ಅಯ್ಯೋ ಬಂಗಾರಿ, ಅಷ್ಟು ದೂರ ನಡಿಯಕ್ಕಾಗಿಲ್ಲ ಕಣ. ಅಷ್ಟು ದೂರ ನಡಿಯಕ್ಕಾಯ್ತದೆ ಅಂತ ಅನ್ಕೋಬಿಟ್ಟ? ನಡಿಯಕ್ಕಾಗಿಲ್ಲ ಕಣಪ್ಪ ಅಷ್ಟು ದೂರ. ಬಾ, ನಾನು ಎತ್ಕತೀನಿ ಬಾಯ್ಲಿ. ಸರಿ ನಡಿ, ಕಾಲು ನೋವು ಬರ್ತಲ್ಲ ಅವಾಗ ನೀನೇ ಹೇಳ್ತೀಯ ಎತ್ಕ ಅಂತ ಹೇಳ್ಬಿಟ್ಟು. ನಡಿ ನಡಿ. ಪಾಪ ಎಷ್ಟು ಭ್ರಮಿಸ್ಕತ್ತವನು ಅಮ್ಮ ಅಮ್ಮ ಅಂತ. ಎಲ್ಲರಿಗೂ ಅನ್ನಿಸ್ತದೆ ಒಂದಿನ ಅಮ್ಮಗಳು ನೆನಪಾಗಕ್ಕಿಲ್ವೇ? ನೆನಪಾಗೆ ಆಯ್ತದೆ. ಅಪ್ಪಗಳು ಹೆಂಗೆ ನೋಡ್ಕೊಂಡ್ರು ಪಾಪ, ನೆನಪಾಗದಿದ್ದಂಗಿರ್ತದೆ. ಒಂದಲ್ಲ ಒಂದಿನ ನೆನಪಾಗೆ ಆಯ್ತದೆ. ಅಪ್ಪ, ಹೊಸ ವರ್ಷ ಎಲ್ಲರೂ ಸೆಲೆಬ್ರೇಷನ್ ಮಾಡ್ತಾರೆ ಹೊಸ ವರ್ಷನ. ನಾನು ಅಮ್ಮ ಎಲ್ಲನ ಹೋಗ್ಬಿಟ್ಟು ಬರಣಿ ಅಂತ ಅನ್ಕೊಂಡಿದೀವಿ. ಪ್ಯಾಟೆಗೆ ಹೋಗ್ಬಿಟ್ಟು ಏನಾರ ಒಂಚೂರು ತಿನ್ಕೊಂಡು ಬರ್ತೀವಿ. ಒಂಚೂರು ಕಾಸಿದ್ರೆ ಕೊಡು. ನೋಡು, ಇಲ್ಲೇನ್ ಯಾರು ಚಿಕ್ಕ ಮಕ್ಳಿಲ್ಲ ಇಲ್ಲಿ ಹೊಸ ವರ್ಷನ ಸೆಲೆಬ್ರೇಷನ್ ಮಾಡಕ್ಕೆ. ಅಷ್ಟಕ್ಕೂ ಇದೇ ನಮ್ಮ ಹೊಸ ವರ್ಷನೂ ಅಲ್ಲ, ಸರಿನಾ? ಹೊಸ ವರ್ಷ ಅಂತ ಅನ್ಕೊಂಡು ಅದೇನು ಇರಪ್ಪಲ್ಲ ದುಡ್ಡೆಲ್ಲ ಖರ್ಚು ಮಾಡ್ಕೊಂಡು ಕೂತ್ಕೊಳ್ಳೋವಷ್ಟು ದುಡ್ಡನ್ನ ಮತ್ತಾಗಿಲ್ಲ. ದುಡ್ಡಿಗೆ ನಾನು ಒಬ್ಬನೇ ತಿನ್ನೋದು ಮಾತ್ರ 3 ಜನ. ನಾನು ಎಷ್ಟು ಅಂತ ಕಷ್ಟಪಡ್ಲಿ, ಇವರೇ ನಮಗೆ ಲಕ್ಷ ಕೊಡ್ತಾವ್ರೆ ನೋಡ್ಕೊಳ್ಳೋದಕ್ಕೆ. ಏನೋ ಇಷ್ಟು ಅಂತ ಕೊಡ್ತಾರೆ, ರೇಷನ್ ಕೊಡ್ತಾರೆ, ಅದ್ರಾಗೆ ತಿನ್ಕೊಂಡಿರಂಗಿದ್ರೆ ಇರ್ರಿ. ಇಲ್ಲ ನಾನು ಏನೋ ಮಾಡ್ತೀನಿ ಬಿಡ್ತೀನಿ ಅಂದ್ರೆ ಹೋಗಿ. ಅದು ಯಾಕ್ರಿ ಹಂಗೆ ಮಾತಾಡಿದ್ರೆ ನೀವು? ಅದೇ ನಮ್ಮನ್ನು ನೋಡ್ಕೊಳಕ್ ನಿಮ್ಗೆ ಕಷ್ಟ ಆಯ್ತದೆ ನಿಮಗೆ? ಓಹೋ, ನಾವು ಕೆಲ್ಸಕ್ಕೆ ಹೋಯ್ತಿಲ್ಲ, ಸುಮ್ಮನೆ ಕುಂತ್ಕೊಂಡಿದ್ದೀವಿ, ಬಿಟ್ಟಿಗಳು ತಿಂತಿದ್ದೀವಿ ಅಂತ ಮಾತಾಡ್ತಿದ್ದೀರೋ? ಯಾಕೆ ಮೊದಲೆಲ್ಲ ತಂದಾಕ್ಬೇಕಾ? ನಿಮ್ಗೆ ಏನು ಅನ್ನಿಸ್ತಿರ್ಲಿಲ್ವಾ? ಏನು ಊರಾಗಿರೋರೆಲ್ಲ ಸೆಲೆಬ್ರೇಷನ್ ಅಂತ ಆಕಾಶದೆತ್ರಕ್ಕೆ ಸೆಲೆಬ್ರೇಷನ್ ಮಾಡ್ತಾವ್ರೆ. ಆದರೆ ನೀವೇನು ಮಾಡ್ತಾ ಇದ್ದೀರಾ? ನೀವು ಸೆಲೆಬ್ರೇಷನ್ನ ಕಾಣ್ತಿಲ್ವೇ? ನಾವು ಏನು ಸೆಲೆಬ್ರೇಷನ್ ಮಾಡ್ತಿದ್ದೀರಾ ನೀವು ಅಂತ ಹೇಳ್ಬಿಟ್ಟು ಏನಾಯ್ತದೆ ಮಾಡಿದ್ರೆ? ನಿಮ್ಗೆ ಇಷ್ಟ ಇಲ್ಲರೆ ನಮ್ಗೆ ಇಷ್ಟ ಇರೋಕ್ಕಿಲ್ವೇ? 1,000 ರೂಪಾಯಿ ಕೊಡಿ, ಹೋಗ್ಬಿಟ್ಟು ಓಡಾಡ್ಕೊಂಬಿಟ್ಟು ಬರ್ತೀವಿ. ಏಯ್, ಬಾಯಿ ಮುಚ್ಕೊಂಡು ಹೋಗ್ರಿ. 1,000 ರೂಪಾಯಿ ಕೊಡ್ಬೇಕು? 1,000 ರೂಪಾಯಿ? ಒಂದ್ ವಾರ ದುಡಿಬೇಕು ನಾನು 1,000 ರೂಪಾಯಿನ. ಖರ್ಚೆಲ್ಲ ಮಿಕ್ಸಿ ಸೇವ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ನಿಮ್ಗೆ 1,000 ರೂಪಾಯಿ ಹೊಸ ವರ್ಷ ಖರ್ಚಿಗೆ ಕೊಟ್ಬಿಡ್ತೀನಿ. ಇಬ್ರು ಮನೆಗೆ ತಿನ್ಕೊಂಡು ದಂಡಪಿಂಡ್ಲು ತರ ಬಿದ್ದಿತ್ತಿರಲ್ಲ, ಹೋಗ್ಬಿಟ್ಟಿಲ್ಲ ಮೈ ಬಗ್ಸ್ಬಿಟ್ಟು ದುಡಿದ್ರೇನು ಕೂಲಿಗೆ ಹೋದ್ರೆ ಕೊಡಕ್ಕಿಲ್ಲ ಅಂತಾರೆ ಕಾಸ. ಓ, ಹಂಗಾರೆ ದುಡಿರಿ ಅಂತ ಹೇಳ್ತಾ ಇದ್ದೀರಾ? ಎಲ್ರು ಹೊಸ ವರ್ಷ ದಿನ ಖುಷಿಯಾಗಿ ಸೆಲೆಬ್ರೇಷನ್ ಮಾಡ್ತಾವ್ರೆ. ನಾನು ನನ್ನ ಮಗಳೇನಿಯ ಬೇವರ್ಸಿ ತರ ಬಿದ್ದಿರೋದು ಅಂದ್ರೆ. ನೀನು ಮೈ ಬಗ್ಸ್ ದುಡ್ದಿದ್ರೆ ನೀನ್ ಯಾಕೆ ಬೇವರ್ಸಿ ತರ ಇತ್ತಾ ಇದ್ದೆ? ನೀನು ಮೈ ಬಗ್ಸಿ ದುಡಿಬೇಕಿತ್ತು. ಎಲ್ಲ ಸಂದಕ್ಕೆ ಏನೇ ಇರೋದು, ಈ ಆಟ ಎಲ್ಲ ಏನು ಕಾಡ್ತೀಗ ಅಂತ ಹೇಳ್ಬಿಟ್ಟು ಇಬ್ರು ನಾಳೆಯಿಂದ ಕೆಲ್ಸಕ್ಕೆ ಹೋಗಿ ಮುಂದಿನ ವರ್ಷ ಹೊಸ ಬರ್ತಲ್ಲ ಅವಾಗ ಎಲ್ಲಾನು ನಿಮ್ ದುಡ್ಡಾಗ ಏನೇ ಮಜಾ ಮಾಡಿ. ಬ್ಯಾಡ ಅಂತಂದ್ರೆ ಯಾರು ನೋಡಿ, ನಂತಾಗ ನಯ್ಯ ಪೈಸೆ ಇಲ್ಲ. ಕಟ್ಕೊಂಡಿರೋಳು ನಾ ಬಿಟ್ಬಿಟ್ಟು ಇಲ್ಲ ಉತ್ತರ ಮಾಡ್ಕೊಂಡು ಕುಂತಿದಿರಲ್ಲ ಇಲ್ಲಿ. ಗಂಡನ ಹೆಂಗೋ ಅನ್ಸರ್ಸ್ಕೊಂಡು ಹೋಗ್ಬೇಕಪ್ಪ ಅನ್ನ ಇದೇ ಇಲ್ವಲ್ಲ ಬುದ್ಧಿ ನಿಮ್ಗೆ? ಏನಾರ ಮಾಡ್ಕೊಳ್ಳಿ, ನನಗೆ ಅಲ್ಲಿ ಕಾಲು ನೋಡ್ಕೋಬೇಕು, ನಾನು ಹೋಗ್ಲೇಬೇಕು. ನೋಡ್ದೇನೆ ಹೆಂಗ್ ಆಡ್ತಾನೆ ಅಂತ ಹೇಳ್ಬಿಟ್ಟು, ಏನು ಇವ್ನು ದುಡಿತಾವನೆ ಅಂತ ಹೇಳ್ಬಿಟ್ಟು, ಮಗಳೇ ನಾವು ದುಡಿತಿಲ್ಲ ಅಂತ ಹೇಳ್ಬಿಟ್ಟು ಬೇಕಂತಾನೆ ಹಿಂಗೆಲ್ಲ ಮಾಡ್ತಿರೋದು ಅಂತಂದ್ರೆ ಬೇಕು ಅಂತಾನೇನೆ. ಎಂತ ಕಿತ್ತೋಗಿರೋನು ಇರಬೇಡ ನಿಮ್ಮ ಅಪ್ಪ ಹೇಳು.
ಅವನಿಗೆ ನೀನು ಇಲ್ಲಿರೋದು ಇಷ್ಟ ಇಲ್ಲ ಅನ್ನಿಸ್ತದೆ. ನೀನು ಇವಾಗ ಗಂಡನ ಜೊತೆ ಹೋಗ್ಬಿಟ್ಟಿರ್ಬೇಕು. ಅಲ್ಲ ನಿನ್ನ ಗಂಡನಿಯ ಬಿಕಾರಿ ಎದ್ದು ಕುಂತವನೆ ಅಂತಂದ್ರೆ ನೀನು ಇವಾಗ ಅವನ ಜೊತೆ ಹೋಗ್ಬಿಟ್ಟು ಏನು ಸಾಧನೆ ಮಾಡಬೇಕು ಅಂತ ಮಾಡ್ತಿದ್ದೆ ಮಗಳೇ. ಆದಷ್ಟು ಬೇಗ ಇದು ಕೆಲವೊಂದು ಪರಿಹಾರ ಹುಡುಕ್ತೀನಿ, ಸುಮ್ಕಿರು. ಸದ್ಯ ನಾನು ನೀನಿರೋದು ಸುರಾಯ್ತು. ಮಗ ಏನೋ ನಿನ್ನ ಜೊತೆ ಇದು ಬಿಟ್ಟಿದ್ರೆ ಆ ಮಗುವನ್ನೆಲ್ಲ ನೋಡ್ಕೊಂಡು ಆ ಮಗಿಗೆಲ್ಲ ದುಡ್ಕೊಂಡು ಮಾಡ್ಕೊಂಡು ಅದಕ್ಕೆಲ್ಲ ಇನ್ನೂ ಎಷ್ಟು ಕತೆ ಆಗೋದು. ಹ್ಞೂ ಕಣವ, ನಂಗೂ ಹಂಗೆ ಅನ್ನಿಸ್ತದೆ. ಬುಟ್ಟಾಕ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಆಗೋದೆಲ್ಲ ಒಳ್ಳೇದಕ್ಕೆ ನೀನಿಯ ಬಾ. ನಮ್ಮ ತಗೇನಿಯ ಕಾಸೈತಲ್ಲ ₹1000, ಅದೇ ಮಿಕ್ಕಿರೋದು ಅದ್ರಾಗೇನಿಯ ಪ್ಯಾಟೆಗೆ ಹೋಗ್ಬಿಟ್ಟು ತಿನ್ಕೊಂಬಿಟ್ಟು ಬರೋಣ ಬಾ. ಇನ್ನೇನು ಮಾಡೋಕ್ಕಾಯ್ತದೆ, ಎಲ್ಲರೂ ಹೊಸ ವರ್ಷ ಸೆಲೆಬ್ರೇಷನ್ ಮಾಡಿ ಫೋಟೋಗಳಾಗ್ತಾವ್ರೆ. ನಾನು ನೀನು ಗೂಬಿಗಳ ಥರ ನಿಂತಿದ್ದೀವಿ. ಬಾಮ ಹೋಗ್ಬಿಟ್ಟು ನಾವು ಸೆಲೆಬ್ರೇಷನ್ ಮಾಡ್ಬಿಟ್ಟು ನಾವು ಹಾಕೋಣ. ಏನು ಕೇಕ್ ಕಟ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಹೋಟ್ಲಿಗೆ ಹೋಗ್ಬಿಟ್ಟು ಚೆನ್ನಾಗೆ ಈ ಪನ್ನೀರ್ ಮಂಚೂರಿ, ಮಶ್ರೂಮ್ ಮಂಚೂರಿ ಅಂಥವೆಲ್ಲನೂ ತಿನ್ಕೊಂಬಿಟ್ಟು 4 ಫೋಟೋ ತೆಗೆದು ಹಾಕನ್ ಬಾ. ನಿಮ್ಮ ಅಪ್ಪನಿಂದನೇ ಉರಿತೈತೆ. ಬಾ ಮಗಳೇ, ಇರೋ ದುಡ್ಡಾಗೆ ನೀ ಹೋಗ್ಬಿಟ್ಟು ಬರೋಣ. ಅದ್ರಾಗ ಇನ್ನೇನೈತೆ? ನಡಿ ಹೋಗೋಣ. ಇನ್ನೂ ಇವಾಗ ಎಷ್ಟು ಗಂಟೆ? ಇನ್ನೂ ಬೆಳಿಗ್ಗೆ ತಾನೆ. ಅಯ್ಯೋ ಸಂಜೆ ಅಷ್ಟೊತ್ತಿಗೆ ಬರ್ಬೋದು ಬಾ. ಇವಾಗ ಹೋದ್ರು ಏನು ಬಸ್ ಎಲ್ಲ ಫ್ರೀನೇ, ಹೊತ್ಕೊಂಡು ಹೋಗೋದು ತಿನ್ನೋದು ಬರೋದು ಅಷ್ಟೇನೆ. ನೋಡಿ ನಿಮ್ಮ ಮಗ ಅಳ್ತಾ ಇದ್ದ, ಅಮ್ಮ ಬೇಕು ಅಮ್ಮ ಬೇಕು ಅಮ್ಮ ಬೇಕು ಅಂತ ಹೇಳ್ಬಿಟ್ಟು. ನಿಮ್ಮ ಗಂಡ ಬಿಟ್ಬಿಟ್ಟು ಏನೋ ಕೆಲಸ ಅಂತ ಹೇಳ್ಬಿಟ್ಟು ಹೋದ್ರು. ಅದಕ್ಕೆ ಬೆಳಿಗ್ಗೆಯಿಂದನೂ ನಮ್ಮಮ್ಮ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆನಿ ಅಳ್ತಿದ್ದ. ಇವತ್ತು ಬೇರೆ ಶಿಸ್ವಾರ ಏನು ಇಲ್ವಲ್ಲ, ಅದಕ್ಕೇನೆ ನಿಮ್ಮ ತಾ ಕರ್ಕೊಂಡ್ಬಿಟ್ಟು ಬಂದ್ಬಿಡನಿ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಿಟ್ಟು ಬಂದೆ. ನಾನು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಅದಕ್ಕೆ ಮಗನ ನೀವೇ ಬೇಕಾದ್ರೆ ಬೆಳಗ್ಗೆ ಸಂಜೆ ಗಂಟೆ ನೋಡ್ಕೊಳ್ಳಿ. ಅವ್ರ ಅಪ್ಪರ ಗಂಟ ಪಾಪ ಮಗ ಶಾನೆ ಅಮ್ಮ 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 ಅಂತ ಹೇಳ್ತಾ ಐತೆ. ಬೇಕಾದ್ರೆ ಸಂಜೆ ಬಂದ್ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಓಹೋ, ನನ್ನ ಮಗುಂಗೆ ಸಾಕಕ್ಕೆ ಕೈಲಾಗಿಲ್ಲ, ಅದಕ್ಕೆ ದಿಮಾಕ್ ಮಾಡ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟ. ದೊಡ್ಡದಾಗ ನಾನು ಸಾಕ್ತೀನಿ ನನ್ನ ಮಗುನ ಅಂತ ಹೇಳ್ಬಿಟ್ಟು. ಕೈ ಕಿಸಿಲಿಲ್ವೇನೋ ಮಗನ್ ಸಾಕಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಹಿಂಗೆ ಅಲ್ವಾ ಕಳಿಸಿರೋದಲ್ವಾ. ಅವನು ಹೊಸ ವರ್ಷದ ದಿನ ಪಾರ್ಟಿ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಇರಬೇಕು, ನಾವು ಮಗನ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಬಿಟ್ಟು ಕಳಿಸಿರೋದಲ್ವಾ. ಏಯ್ ಕರ್ಕೊಂಡೋಗಿ ಫಸ್ಟು ಮಗನ. ಓಹೋ, ಏನು ಬಂದು ದಿಮಾಕ್ ಅವಾಗ ಮಗ ಬೇಕು ಅಂತ ಕಿತ್ಕೊಂಡು ಹೋಗ್ಬೇಕಾರೆ ಎಲ್ಲ ಸಂದಕ್ಕಿತ್ತ. ಯಾಕೆ ಒಂದೇ ದಿನಕ್ಕೆ ಸಾಕ ಹೋಗ್ಬಿಡ್ತಂತ ನನ್ನ ಮಗುಗೆ? ಒಂದು ವಾರಕ್ಕೆ ನೀ ಸಾಕ ಯೋಗ್ಯತೆ ಇಲ್ಲ ಅಂದ್ಮೇಲೆ ಯಾಕೆ ಇರಬೇಕಿತ್ತು? ನನ್ನ ಮಗಳಿಗೆ ದೌಲತ್ ಮಾಡ್ಬಿಟ್ಟು ದಿಮಾಕ್ ಮಾಡ್ಬಿಟ್ಟು ನಮ್ಮ ಮಗಳಿಂದ ಕಿತ್ಕೊಂಡು ಹೋದ್ನಲ್ಲ. ಸಾಕ್ಲಿ ಬಿಡು, ಇವಾಗ ಅವನೇ ಸಾಕ್ಲಿ. ಅವ್ನಿಗೆ ಬೇಕಾದಾಗ ಮಜಾ ಮಾಡ್ಬೇಕಾದ್ರೆ ತಂದು ಬಿಡೋದು, ಬೇಡ ಅಂದಾಗ ಇದು ಕರ್ಕೊಂಡೋಗದ. ಯಾವತಾರಗಳೆಲ್ಲ ನಮ್ಮ ತಾಯಿ ಇಕ್ಕ ಬೇಡ ಅಂತ ಹೇಳು. ನನ್ನ ಗಂಡ ಕಳಿಸಿರೋದಲ್ವ ನಿಂಗೆ ಮಗನ ಬಿಟ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು. ನನಗೆ ಗೊತ್ತು ಬಾ, ಚೆನ್ನಾಗಿ ಗೊತ್ತು. ಅವನಿಗೆ ಮಕ್ಕುದಂಗೆ ಹೇಳು, ನಿನ್ನ ಮಗನ ನೋಡ್ಕೊಂಡು ಬೇಕಂದಾಗ ನಾನು ನೋಡ್ಕೊಳಕ್ಕೆ, ಬೇಡ ಅಂದಾಗ ಬಿಟ್ಟೋಗಕ್ಕೆ ಇದೇನಿಲ್ಲಿ ನಾವೇನಿಲ್ಲಿ ಆಟ ಆಡ್ತಿಲ್ಲ ಇಲ್ಲಿ, ನಮಗೇನು ಬೇಕಾಗಿಲ್ಲ ಕರ್ಕೊಂಡೋಗು ಅಂತ ಹೇಳು. ಕರ್ಕೊಂಡೋಗಿ ನಮ್ಗೇನು ಬೇಕಾಗಿಲ್ಲ. ನೋಡಿ ನಿಮ್ಮ ಯಜಮಾನ್ರು ನನಗೇನು ಹೇಳಿಲ್ಲ ಕರ್ಕೊಂಡೋಗು ಬಿಟ್ಬಿಟ್ಟು ಬಾ ಅಂತ. ನಿಮ್ಮ ಮಗ ಆಟ ಮಾಡ್ದ ಅಂತ ಕರ್ಕೊಂಬಿಟ್ಟು ಬಂದೆ ಅಷ್ಟೇ. ನನಗೇನು ಅಂತ ಇದಿಲ್ಲ, ಕರ್ಕೊಂಬಿಟ್ಟು ಬರಬೇಕು, ಕರ್ಕೊಂಬಿಟ್ಟು ಹೋಗ್ಬೇಕು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಏನೋ ಪಾಪ ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದೆ. ಅಷ್ಟಕ್ಕೇನೆ ಇಷ್ಟೆಲ್ಲ ಮಾತಾಡ್ತಿದ್ದೀರಾ ನೀವು? ನನಗೇನು ತಲೆ ಕೆಟ್ಬಿಟ್ಟೈತೆ ಹಂಗೆಲ್ಲನೂ ಮಾಡಿ ಇದು ಮಾಡೋಕ್ಕೆ? ಇದೊಳ್ಳೆ ಸಂದಕ್ಕೆ ಇದು ಮಾಡ್ತಿದ್ದೀರಲ್ಲ ನೀವಂತೂ. ನೋಡಿ ನಿಮ್ಮ ಮಗ ಪಾಪ ತುಂಬ ಅಳ್ತಿದ್ದ ಅಮ್ಮ ಅಮ್ಮ ಅಂತ, ಅದಕ್ಕೆ ಕರ್ಕೊಂಬಿಟ್ಟು ಬಂದಿರೋದು. ನೋಡಿ ಅಕ್ಕ, ತುಂಬನೇ ಒಳ್ಳೆಯರು. ನಿಮ್ಮ ಗಂಡನೂ ಸಂಸಾರ ಯಾಕೆ ಹಾಳು ಮಾಡ್ಕೊತೀರಾ? ಮಗನ ಇಟ್ಕೊಂಡು ಮನೆಯಾಗ ಮಗನ ಇಟ್ಕೊಂಡ್ರೆ ನಿಮ್ಮ ಗಂಡನೇ ಹುಡಿಕೊಂಬಿಟ್ಟು ಬರ್ತಾರೆ ನಿಮ್ಮನ್ನ. ಅವಾಗ ನೀವೇನೇನಿಯಾ ಅಯ್ಯೋ ಬಿಡು ನನ್ನ ಗಂಡ ಅಂತ ಹೇಳ್ಬಿಟ್ಟು ಸಂಸಾರ ಮಾಡ್ಬೋದು. ನಿಮ್ಮಿಬ್ಬರೂ ಒಂದು ಮಾಡೋಕ್ಕೆ ಇವಾಗ ಇರೋದು ಅಂದರೆ ಈ ಮಗ ಒಂದೇನೇನಿಯ. ಈ ಮಗನ ನೀವು ಸಂದಾಕ್ ನೋಡ್ಕೊಂಡ್ರೆ ನಿಮ್ಮ ಗಂಡ ನಿಮ್ಮ ತಾಕ ಬಂದೇ ಬರ್ತಾನೆ. ನನ್ನ ಗಂಡ ನನ್ನ ತಾಕ ಬರೋದು ಬೇಡ, ನಾನು ಇವನು ಸಾಕೋದು ಬೇಡ. ಅವನು ಹೇಳೋನಲ್ಲ ಎಲ್ಲ ನಾನೇ ಒತ್ಕೊತೀನಿ ನನ್ನ ಮಗುಂದು ಎಲ್ಲನೂ ಅಂತ ಹೇಳ್ಬಿಟ್ಟು ಎಲ್ಲ ಅವನೇ ಒತ್ಕೊಂಡು ಕರ್ಕೊಂಡೋಗು. ಇಲ್ಲಿ ಯಾರು ಇರಿಸ್ಕೊಳಕ್ಕೆ ತಯಾರಿನೂ ಇಲ್ಲ, ನಮ್ಗೆ ಇಷ್ಟನೂ ಇಲ್ಲ. ನಾನು ಎತ್ತಿದ್ದೀನಿ ನನ್ನ ಮಗ ಅಂತನೂ ಗೊತ್ತು, ಆದ್ರೂ ಅವನ ಜವಾಬ್ದಾರಿ ಅಂದಮೇಲೆ ಎಲ್ಲ ಅವನೇ ಏನಿಯ ನೋಡ್ಕೋಬೇಕು. ನನಗೆ ನೋಡ್ಕೊಳಕ್ಕೆ ಇಷ್ಟನೂ ಇಲ್ಲ. ಇನ್ನೊಂದು ನಮ್ಮ ಸಂಸಾರದ ವಿಚಾರಕ್ಕೆ ತಲೆ ಹಾಕಕ್ಕೆ ನೀನು ಯಾವಳು? ನನ್ನ ಗಂಡ ಹುಡಿಕೊಂಡ್ಬಿಟ್ಟು ಬರ್ತಾನೋ ಇಲ್ಲ ನಾನು ಹುಡಿಕೊಂಡು ಹೋಗ್ತೀನೋ ಅದನ್ನ ಕಟ್ಕೊಂಡು ನಿನ್ಗೇನಾಗಬೇಕು? ನನಗೇನು ಸಂಸಾರದಾಗ ಯಾರು ತಲೆ ದುಡ್ಸೋದು ಇಷ್ಟ ಆಗಕ್ಕಿಲ್ಲ. ನಿನ್ನ ಕೆಲಸದಳ ಥರ ತಾನೇ ಇಟ್ಕೊಂಡ್ರದು, ಕೆಲಸದಳ ಥರ ಇರೋದು ಕಲ್ತ್ಕ. ಮಗ ನೋಡ್ಕೊಳಕ್ಕೆ ಅಂತ ನೀನು ಕಾಸು ಕೊಡ್ತಿಲ್ವ? ನನ್ನ ಗಂಡ ಕೊಡ್ತಾವಂತಾನೆ ಕಾಸ ಮಗ ನೋಡ್ಕೊಳಕ್ಕೆ ಅಂತ. ಹೂ ಕಣಕ ಕೊಡ್ತಾವ್ರೆ, ಮತ್ತೆ ನೋಡ್ಕ ಕಾಸು ಕೊಡ್ತಿರೋದೇನಕ್ಕೆ? ಸುಮ್ಮನೆನಾ ಕೊಡ್ತಿರೋದು ಕಾಸು? ಓಹೋ ನೋಡ್ದೇನಮ್ಮ, ಇವಳು ತಿರ್ಗಾಕ್ ಹೋಗ್ಬೇಕನೋ ಇವಾಗ ಹೊಸ ವರ್ಷ, ಅದಕ್ಕೆ ತಿರ್ಗಾಕ್ ಹೋಗ್ಬೇಕಲ್ಲ. ಅದಕ್ಕೆ ಇವತ್ತು ಯಾರು ಮಗ ನೋಡ್ಕೊಂತಾರೆ ಅಂತ ಈ ನಾಟಕ ಇಲ್ಲೂ ಕರ್ಕೊಂಬಿಟ್ಟು ಬಂದು ಮಗನ್ ಬಿಟ್ಬಿಟ್ಟು ಇವಳು ಮಾತ್ರ ಮಜಾ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡೋಳೆ ಅಲ್ವೇನೆ? ನೀನ್ ಆಟ ನನಗೆ ಗೊತ್ತಿಲ್ವಾ? ಫಸ್ಟ್ ಇವನ್ ಕರ್ಕೊಂಡು ಹೋಗು ಸುಮ್ಮನೆನೆ. ನೋಡು, ನಾನೇನುವೆ ಎಲ್ಲ ಹೋಗ್ಬೇಕು ಮೆರಿಬೇಕು ಅಂತೇನಿಲ್ಲ. ಈ ಹುಡುಗನ್ನು ಕರ್ಕೊಂಡು ಹೋಗ್ಬೇಕು ಅಂತಾನೆ ನಾನು ಇದ್ದಿದ್ದು. ಇವನೇ ಅಮ್ಮ ಅಮ್ಮ ಅಂತ ಆಟ ಮಾಡಿದ್ದು, ಅದಕ್ಕೆ ಕರ್ಕೊಂಡ್ಬಿಟ್ಟು ಬಂದೆ. ಅದ್ರಾಗ ನಂದೇನುವೆ ತೆಪ್ಪಿಲ್ಲ. ಅವರು ನಿಮ್ಮ ಯಜಮಾನ್ರು ನನಗೇನು ಹೇಳು ಇಲ್ಲ ಕರ್ಕೊಂಡೋಗವ್ರು ಅಮ್ಮಂತ ಬಿಡು ಅಂತ ನಾನೇನೇ ಕರ್ಕೊಂಡ್ಬಿಟ್ಟು ಬಂದಿದ್ದು. ನೋಡಿ ಹಿಂಗೆಲ್ಲ ನೀವು ಅನ್ಕೊಳಕ್ಕೆ ಹೋಗ್ಬೇಡಿ. ನಮಗೂ ಮಾನ ಮರ್ಯಾದೆ ಐತೆ, ದುಡ್ಡಿಗೆ ತಕ್ಕನಂಗೆ ನಾವು ಕೆಲಸನೂ ಮಾಡ್ತೀವಿ. ಅದ್ರಾಗೂ ಮಗ ನೋಡ್ಕೊಳ್ಳೋ ವಿಚಾರದಾಗ ನಾನು ಯಾವತ್ತೂ ದುಡ್ಡಿನ ಬಗ್ಗೆ ಲೆಕ್ಕನೇ ಹಾಕಕ್ಕಿಲ್ಲ. ಏಯ್ ಹೊಸ ವರ್ಷ ದಿನ ಅತಿಯಾಗಿ ಮಾತಾಡ್ಬೇಡ, ಮುಚ್ಕೊಂಡು ಕರ್ಕೊಂಡು ಹೋಗೋದು ಕಲಿ. ಅತಿಯಾಗಿ ಮಾತಾಡ್ತಾಳೆ. ನಾವೇ ಎಲ್ಗೋ ಹೊಂಟಿದೀವಿ ಇವಾಗ ಹೋಗ್ಬೇಕು ಹೊರಗಡೆ ಅಂತ ಹೇಳ್ಬಿಟ್ಟು. ಸುಮ್ಮನೆ ಕರ್ಕೊಂಡು ಹೋಗು. ಸುಮ್ಕೇನೆ ಮಗನ ಇಲ್ಲಿ ಕರ್ಕೊಂಡ್ಬಿಟ್ಟು ಬಂದೆ, ಆಟ ಆಡಿಸ್ಬೇಡ. ಇನ್ನೇನು ಅವ್ರ ಅಮ್ಮನ ಮುಂದೆ ಕರ್ಕೊಂಡ್ಬಿಟ್ಟು ಬಂದ್ರೆ ಅಮ್ಮ 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 ಅಂದಿದ್ದಂಗೆ ನೀನು ತಿಮ್ಮ ಅಂತಾನೆ. ಏಯ್ ಕರ್ಕೊಂಡೋಗೆ ಸುಮ್ಕೇನೆ ಬಂದ್ಬಿಟ್ಲಿಲ್ಲ ಹೇಳಕ್ಕೆ. ಕಳ್ಸೆ ಮಗನ. ಏಯ್ ಹೋಗ ನಿಮ್ಮ ಅಪ್ಪನ ತಕ್ಕೆ. ನನ್ನ ಅಪ್ಪ ಅಂತ ಹೇಳ್ಬಿಟ್ಟು ಕುಣ್ಕೊಂಡು ಹೋದಲ್ಲ, ಇವಾಗ ಹೋಗಿ ನಿಮ್ಮ ಅಪ್ಪನ ತಕ್ಕೇನಿಯಾ. ನೋಡು ನನ್ನ ತಕ್ಕ ಪದೇ ಬರಕ್ಕೆ ಹೋಗ್ಬೇಡ ನೀನು. ಅಮ್ಮ ಅಮ್ಮ ಅಂತ ನಾಟಕ ಆಡ್ಕೊಂಡು ಹೋಗಿ ಸುಮ್ಕೇನಿಯಾ.
ಒಂದ್ಕಿತ ಹೇಳೋದು ಬಾಯಿ ಮುಚ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ನೀನು ನಿಮ್ಮ ಅಪ್ಪ ಸೇರ್ಕೊಂಡು ನಾಟಕ ಆಡ್ತಿದ್ದೀರಾ ಇಲ್ಲಿ ನಿನ್ನ ನಿಮ್ಮ ಅಪ್ಪನೇ ನೋಡ್ಕೊತೀನಿ ಅಂತ ಹೇಳೋನಲ್ಲ ಹೋಗ್ ಸುಮ್ಕೇನಿಯ ನಿಮ್ಮ ಅಪ್ಪನ ತಕ್ಕೆ ನೀನು ಅಂತಕ್ ಬರ್ಬೇಡ ಒಂದ್ಸತ ಹೇಳ್ಬೇಕು ಅಷ್ಟೇ ಏನಿಯ ಇಲ್ಲಾಂದ್ರೆ ತೆಗೆದ್ನಾಳಕ್ ಬಾರಿಸ್ಬಿಡ್ತೀನಿ ಅಷ್ಟೇ ಏನಿಯ ಹೊಸ ಅಂತನವೇ ನೋಡಕ್ಕಿಲ್ಲ ನಾನು ಸುಮ್ಮನೆ ಹೋಗು ನೀನು ಬೊಲ್ ನಾಟಕ ಆಡ್ತಿದ್ದೆ ಹೇಳಿ ನೀನೇನು ಕಮ್ಮಿ ಇಲ್ಲ ಇಷ್ಟುದ್ದ ಇದ್ರೂ ಅಪ್ಪ 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 ಅಂತ ಹೋಗಿ ನಿಮ್ಮ ಅಪ್ಪನೇ ಇಕ್ತಾನೆ ಇಡ್ರುಸಿ ಹೋಗಿ ನಿಮ್ಮ ಅಪ್ಪನ ಜೊತೆಗೆ ನೀನು ಇರೋಗು ಮನುಷ್ಯತ್ವ ಇಲ್ದಿರೋ ನಾಯಿಗಳು ಪುಟ್ಟ ಪಾಪ ಕರ್ಕೊಂಡೋಯ್ತೀನಿ ಗೊರನಳ್ಳಿಗೆ ಹೋಗೋಣ ಅಂತ ಹೇಳಿಲ್ವ ನಿನ್ಗೆ ಕರ್ಕೊಂಡೋಯ್ತೀನಿ ಅಂದ್ರೆ ನೀನು ನೋಡ ಅಮ್ಮ ಅಮ್ಮ ಅಂತ ಬಂದೆ ಬಾರ್ಲಾ ಪಾಪ ಕರ್ಕೊಂಡೋಯ್ತೀನಿ ಬಂಗಾರಿ ಬಾಯಿಲಿ ಇವಳು ಮೊಗಜಿ ಊಟದು ಇವಳೆ ತೊಟ್ಲು ತುಗದು ಇವಳೆ ಏನಿಯ ಏನ್ ನಾಟಕ ಆಡ್ತಾಳು ಅವ್ಳಿಗಂಗೆ ಏನ್ ಅಮ್ಮ ಬೇಕು ಅಂತ ಏನು ಅಂತಿರಲ್ಲ ಇವಳು ಅರ್ಧ ನಾಟಕ ಮಾಡ್ಕೊಂಡು ಇಲ್ಲಿ ಕರ್ಕೊಂಬಿಟ್ಟು ಬಂದಿತ್ತಾಳೆ ಇವಳು ಬುದ್ಧಿಯೇ ನಮಗ್ ಗೊತ್ತಿಲ್ವೇ ಕಳ್ಸೆ ಸುಮ್ಕೆನೆ ಇವಳು ಹೊರಗಡೆಗೆ ಹೋಗ್ಬೇಕೇನು ಅಲ್ಕೊಂಡು ಅದಕ್ಕೆ ಮಗಿನ ಕರ್ಕೊಂಬಿಟ್ಟು ಬಂದು ಸಂಜೆ ಗಂಟೆ ನೋಡ್ಕಂತ ಬಿಟ್ಟವಳೆ ನಾವು ಹೊರಗಡೆ ಹೋಯ್ತಾ ಇದೀವಿ ನಮಗೂ ಫ್ರೀ ಆಗಿಲ್ಲ ನಾವು ಕರ್ಕೊಂಡೋಗಿ ಅವ್ರ ಅಪ್ಪನ ತಗೆ ಬಿಡು ಕರ್ಕೊಂಡೋಗಿ ಅವ್ರ ಅಪ್ಪ ಅಜ ಮಾಡಕ್ ಹೋಗ್ತಾನೆ ಎಲ್ಲೋ ಅಂತಾಗೆ ಅಲ್ಲಿಗೆ ಕರ್ಕೊಂಡೋಗ್ಲಿ ಹೋಗು ಪುಟ್ಟ ಬಾಪ ಹೋಗೋಣ ಬಾ ಹೋಗು ಅಂತ ಹೇಳಿಲ್ವಾ ಕರಿದಿಲ್ವಾ ಹೋಗಿ ಸುಮ್ಕೆನೆ ಇನ್ನಂತಕ್ಕೆ ಯಾಕೆ ಬತ್ತೀಯ ನಿಮ್ಮ ಅಪ್ಪನ ತಕ್ಕೆ ಹೋಗಿ ನಿಮ್ಮ ಅಪ್ಪ ಕರ್ಕೊಂಡು ಹೋಯ್ತಾನಲ್ಲಿ ಇಡ್ರಿಸ್ತಾನೆ ನಮ್ಮ ತಕ್ಕೆ ಯಾಕೆ ಬತ್ತೀಯಾ ಹೋಗಿ ಸುಮ್ಕೆನೆ ಇನ್ನೊಂದು ಕಿತ್ತ ಏನಾರ ಅಮ್ಮ ಅಮ್ಮ ಅಂತ ಬರ್ಬೇಕಂತೆ ಪಟ 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 ಬಾರಿಸ್ಬಿಡ್ತೀನಿ ಓಹೋ ಇಷ್ಟು ದಿನ ಇಲ್ದಿದ್ದು ಹೊಸ ವರ್ಷ ದಿನ ಬಂದ್ಬಿಡ್ತೀವಿ ಅವ್ನಿಗೆ ಬೊಲ್ನ ಆಡ್ಕೋದು ನೀನಂತೂ ಬಾ ನಿಮ್ಮ ಅಪ್ಪನಂಗೆ ನಡಿ ಸುಮ್ಕೆನೆ ಪಾಪ ಮರಿ ಬಾ ಹೋಗನ್ ಬಾ ನೋಡು ನಿಂಗೆ ಏನ್ ಬೇಕೋ ನಾನು ಕೊಡಿಸ್ತೀನಿ ಕಣಪ್ಪ ನಿಂಗೆ ಏನ್ ಬೇಕು ತಿನ್ನೋದು ಬೇಕಾ ಏನ್ ಬೇಕಾದ್ರೂ ನಾನು ಕೊಡಿಸ್ತೀನಿ ಈಗ ಬಾ ಅವಳು ಬಾರದು ಅಮ್ಮ ಅಮ್ಮ ಅಂತ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದೆ ತಾನೆ ಬಾ ಕರ್ಕೊಂಡೋಗಿ ಸುಮ್ಕೇನಿಯ ಅವ್ನು ಇಲ್ಲೇ ನಿಂತ್ಕೊಂಡ್ರೆ ಒತ್ತು ಬೀಳು ಇಲ್ಲೇ ನಿಂತ್ಕೊಂಡು ಹಿಂಗೆ ಕುನುಕ್ತಾನೆ ಇರ್ತಾನೆ ಕರ್ಕೊಂಡೋಗಿ ಸುಮ್ಕೇನಿಯ ಸರ್ನ ನಡಿ ಸುಮ್ಕೇನೆ ನಿನ್ಗೆ ಆಟ ಸಾಮಾನು ಕೊಡಿಸ್ತೀನಿ ಅಲ್ಲಿ ಜಾತ್ರೆ ತರ ಐತದೆ ಮಗ ಬೇಜಾನ್ ಆಟ ಸಾಮಾನೆಲ್ಲ ಇರ್ತವೆ ಬಾ ಬಾ ಕರ್ಕೊಂಡೋಗ್ತೀನಿ ಬಾ ಎಷ್ಟೋ ಜನ ಮಕ್ಕಳಿಲ್ಲ ಅಂತ ಸಾಯ್ತಿರ್ತಾರೆ ಆದ್ರೆ ದೇವ್ರು ಇಂಥವ್ರಿಗಂತೇ ಕೊಡೋದು ಮಕ್ಳಿಲ್ದಿದ್ದವ್ರಿಗೆ ಮಕ್ಕಳು ನೆನೆಯೇ ಕೊಡೋದಿಲ್ಲ ಎಂತೆಂಥ ಜನ ಇರ್ತಾರೆ ನಾನೆಲ್ಲ ಒಳ್ಳೆಳು ಅಂತ ಅನ್ಕೊಂಡಿದ್ದೆ ಬುದ್ಧಿ ಹೇಳೋಣ ಅಂತ ಅಯ್ಯಯ್ಯಪ್ಪ ರಾಕ್ಷಸಿ ಇವ್ಳಿಗೆ ಯಾರು ಬುದ್ಧಿ ಹೇಳಕ್ ಹೋಯ್ತಾರೆ ಮಗುನ ಮುಖ ನೋಡ್ಬಿಟ್ಟು ಅಯ್ಯೋ ಅಂದಿದ್ದವಳು ಇನ್ನು ಗಂಡನ ಮುಖ ನೋಡ್ಬಿಟ್ಟು ಅಯ್ಯೋ ಅಂತಾಳ ಬಿಕ್ನಾಸಿ ಎಲ್ಲೋ ಅಯ್ಯೋ ಅಂತಾಳ ಬಾ ಅವಳು ಮಕ್ಕ ನೋಡಿ ಬೆಳಗ್ಗೆ ಎದ್ಬಿಟ್ಟು ಹೊಸ ವರ್ಷದ ದಿನ ಎಂಥವ್ರು ದರ್ಶನ ಮಾಡ್ಬಿಟ್ಟು ಅನ್ನಿಸ್ತಾ ಇತ್ತು ನನಗಂತೂ ಹಾಳಾಗೋಗ